ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಕಡ್ಲೆಕಾಯಿ ಪರಿಷೆ ಬೆಂಗಳೂರಿನ ಸಾಂಪ್ರದಾಯಿಕ ಆಚರಣೆ ಆಗಿರುವ ಕಡ್ಲೆಕಾಯಿ ಪರಿಷೆ ತುಂಬಾ ವರ್ಷಗಳಿಂದ ನಡೆಸ್ಕೊಂಡ್ ಬಂದಿರುವಂತಹ ಪದ್ಧತಿ. ಪ್ರತಿ ವರ್ಷದ ಕೊನೆಯ ಕಾರ್ತಿಕ ಸೋಮವಾರ ಅಂದ್ರೆ ಕಡ್ಲೆಕಾಯಿ ಪರಿಷೆ ಅಂತಾನೆ ಹೆಸರಾಗಿದೆ. ಆ ಆಚರಣೆ ಪ್ರತಿ ಸಲ ತರನೇ ಈ ವರ್ಷನೂ ನಡೀತಿದೆ. ಅದು ನಮ್ಮ ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ಹಾಗೂ ದೊಡ್ಡ ಬಸವನ ಸನ್ನಿಧಿಯಲ್ಲಿ ದೊಡ್ಡ ನಂದಿಗೆ ಕಡ್ಲೆಕಾಯಿ ತುಲಾಭಾರ ಮಾಡಿ ಜಾತ್ರೆನ ಸ್ಟಾರ್ಟ್ ಮಾಡ್ತಾರೆ. ಈ ಕಡ್ಲೆಕಾಯಿ ಪರಿಷೆಗೆ ಚಿಂತಾಮಣಿ, ಕೋಲಾರ್, ತುಮಕೂರು, ತಮಿಳುನಾಡು, ಆಂಧ್ರ ಪ್ರದೇಶ್, ಮಾಗಡಿ ಹೀಗೆ ಸುಮಾರು ಕಡೆಯಿಂದ ಸುಮಾರು 4,000ದಷ್ಟು ವ್ಯಾಪಾರಸ್ಥರು ಬಂದಿದ್ದಾರೆ. ಈ ವರ್ಷ 1 ಕೆಜಿ ಕಡಲೆಕಾಯಿನ 50 ರಿಂದ 70 ರೂಪಾಯಿಗೆ ಮಾರ್ತಿದ್ದಾರೆ. ಈ ಸಲ ಏನಪ್ಪಾ ಸ್ಪೆಷಲ್ ಜಾತ್ರೆಯಲ್ಲಿ ಅಂದ್ರೆ ಸುಮಾರು 4 ರಿಂದ 5 ಸಾವಿರ ಅಂಗಡಿಗಳನ್ನ ಹಾಕಿದ್ದಾರೆ. ಅದು ಕಡಲೆಕಾಯಿ ಹಾಗೆ ಬೇರೆ ಅಂಗಡಿಗಳು ಇದಾವೆ. ಅವ್ರಿಗೆಲ್ಲ ಟ್ಯಾಕ್ಸ್ ಫ್ರೀ, ಅಂದ್ರೆ ಅಲ್ಲಿ ಅವರು ವ್ಯಾಪಾರ ಮಾಡಿಕೊಂಡು ಅವರ ಪ್ರಾಫಿಟ್ ಎಲ್ಲಾನ ತಗೊಂಡು ಹೋಗ್ಬೋದು. ಅವರು ಗೌರ್ಮೆಂಟ್ಗೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಇದೇ ಫಸ್ಟ್ ಟೈಮ್ ಈ ತರ ಒಂದು ಆಪರ್ಚುನಿಟಿನ ಸೆಲ್ಲರ್ಸ್ಗೆ ನಮ್ಮ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡು ನಮಗೆ ಇವಾಗ ಈ ಕಡಲೆಕಾಯಿ ಪರಿಷೆ ಏನಕ್ಕೆ ಮಾಡ್ತಾರೆ, ಹೇಗೆ ಸ್ಟಾರ್ಟ್ ಆಯ್ತು ಈ ಪದ್ಧತಿ ಅಂತ ಡೌಟ್ ಬರುತ್ತೆ ಅಲ್ವಾ? ಅದಕ್ಕೆ ನನಗೆ ತಿಳಿದಿರೋ ಒಂದು ಕತೆ ಇದೆ. ಅದು ಅಲ್ಲಿನ ಪೂಜಾರಿ ಅವರೇ ಹೇಳಿರೋ ಕತೆ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರ, ಮಂಗಳವಾರ ಬಸವನಗುಡಿಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ನಡೆಯುವ ಜಾತ್ರೆ ಅಂದ್ರೆ ಅದು ಕಡಲೆಕಾಯಿ ಪರಿಷೆ. ಇದರ ಸ್ಟೋರಿ ಏನಂದ್ರೆ ಸುಮಾರು 500 ರಿಂದ 600 ವರ್ಷಗಳ ಹಿಂದೆ ಆ ಜಾಗದಲ್ಲಿ ತುಂಬಾ ಜನ ರೈತರು ಅಲ್ಲಿ ವಾಸ ಮಾಡ್ತಿರ್ತಾರೆ. ಅವಾಗ ಅವರು ಬೆಳೆದಿದ್ದಂತ ಬೆಳೆನ ದೇವರು ಬಂದು ತಿಂದು ನಾಶ ಮಾಡ್ತಿದ್ರು. ಸೊ ಅವಾಗ ಅವರು ದೇವ್ರನ್ನ ಕೇಳ್ಕೊಂಡಾಗ ಇಲ್ಲಿ ಅವತ್ತಿಂದ ಇವತ್ತಿನವರೆಗೂ ದೇವರು ಇಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಬಂದು ಕೂತಿರ್ತಾರೆ. ಸೊ ಅವತ್ತಿಂದ ರೈತರು ಅವ್ರು ಬೆಳೆದಿರೋ ಬೆಳೆಯ ಮೊದಲ ಫಸಲನ್ನ ದೇವರಿಗೆ ತಂದು ಪ್ರಸಾದ ಮಾಡಿ ಎಲ್ಲರೂ ಹಂಚ್ಕೊಂಡು ತಿಂತಾರೆ. ಅದೇ ಇವತ್ತು ಪರಿಷೆ ಅಂತ ಆಗಿದೆ ಅಂತ ಹೇಳ್ತಾರೆ. ಇದು ನನಗೆ ತಿಳಿದಿರೋ ಸ್ಟೋರಿ. ಇದೇ ಸ್ಟೋರಿನ ನೀವು ಕೇಳಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆ ಯಾವ್ದಾದ್ರು ಸ್ಟೋರಿ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಇದು ನಿಮ್ಮ ವಿಶ್ವದರ್ಶಕ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.